Welcome back to my YouTube channel Ratna Sarvesh. ಸೊ ಇವತ್ತಿನ ವಿಡಿಯೋ ಒಳಗ ನಾವ UPSC ಒಂದು ಪ್ರಿಲಿಮಿನರಿ ಪರೀಕ್ಷೆ ಬಹಳ ಹತ್ರ ಬರ್ಲಿಕ್ಕತ್ತದ. ಸೊ ಹಿಂಗಾಗಿ ಕೆಟಗರಿ ವೈಸ್ ಎಷ್ಟು ಕ್ವಶನ್ಸ್ ನಾವು ಅಟೆಂಪ್ಟ್ ಮಾಡಿದ್ರೆ ಸೇಫ್ ಒಳಗ್ ಇರ್ತೀವಿ ಅನ್ನೋ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ. ಎಸ್ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮ್ಗ ಯೂಸ್ಫುಲ್ ಆಗ್ತೈತಿ. ಯಾರೆಲ್ಲ ಈ ಒಂದು ವರ್ಷದೊಳಗ ಪ್ರಿಲಿಮಿನರಿ ಎಕ್ಸಾಮ್ ಬರೆಯತ್ತೀರಿ, ಈ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ಬರೆಯೋರ್ಗು ಇದು ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ಸೊ ಎಷ್ಟು ಕ್ವಶನ್ಸ್ ನ ಅಟೆಂಪ್ಟ್ ಮಾಡ್ಬೇಕು ಅನ್ನೋ ಒಂದು ಟಾಪಿಕ್. ಸೊ ಅಟೆಂಪ್ಟ್ ಎಷ್ಟು ಮಾಡ್ಬೇಕು, ಯಾಕೆ ಇದು ಇಂಪಾರ್ಟೆಂಟ್ ಆಗ್ತೈತೆ ಅಂದ್ರ ಈ ಒಂದು ಟೈಮ್ ಹೆಂಗೈತ್ಲಾ, ಜಸ್ಟ್ ನಿಮ್ಗ ಒಂದು 2 ಅಥವಾ 3 ಮಂತ್ಸ್ ಏನ್ ಟೈಮ್ ಉಳ್ದೈತ್ಲಾ, ಇಲ್ಲಿ ನಿಮ್ಗ ರಿವಿಷನ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಎಲ್ಲಾ ಸಾಲ್ವ್ ಮಾಡ್ತಿರ್ತೀರಿ, PYQ ಸಾಲ್ವ್ ಮಾಡ್ತಿರ್ತೀರಿ. ಇಂಥ ಟೈಮ್ ಒಳಗ ನಿಮ್ಗೊಂದು ಐಡಿಯಾ ಬರ್ಬೇಕು ಕೆಟಗರಿ ವೈಸ್ ಎಷ್ಟ್ ಕ್ವಶನ್ಸ್ ನ ಅಟೆಂಪ್ಟ್ ಮಾಡ್ಬೇಕು, ಅದು ನೆಗೆಟಿವ್ ಇಲ್ದ, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗ್ತೈತಿ. ಜನರಲ್ ಆಗಿ ನಾವು ಮಾತಾಡೋದಾತಂದ್ರ 55 ಕ್ವಶನ್ಸ್. 55 ಕ್ವಶನ್ಸ್ ಅಂದ್ರ 110 ಅಂಕಗಳು. ನೀವೆಲ್ಲಾ ನೋಡತಿರ್ಬೋದು, ಈಗ ಲಾಸ್ಟ್ ಇಯರ್ ಆಗಿರ್ಬೋದು, ಅದ್ರ ಲಾಸ್ಟ್ ಇಯರ್ ಎಲ್ಲಾ ಕಟ್ ಆಫ್ ಬಾಳ್ ಬೀಳತೈತಿ. ಎಕ್ಸಾಮಿನೇಷನ್ ಹೆಂಗ ಟಫ್ ಆಗ್ತೈತ್ಲಾ, ಕ್ವಶನ್ ಪೇಪರ್ ಎಷ್ಟೆಲ್ಲ ಟಫ್ ಬರ್ತಾ ಹೋಗ್ತೈತ್ಲಾ, ಅಷ್ಟು ಕಟ್ ಆಫ್ ಇದಕ್ಕಿಂತ ರೆಡ್ಯೂಸ್ ಆಗ್ತದ. ಬಟ್ ಸೇಫೆಸ್ಟ್ ಒಂದ್ ಅಂಕಗಳಿವು. ಏನಾರ ನೀವು 55 ಅದು ಒಂದ್ ಚೂರು ನೆಗೆಟಿವ್ ಇಲ್ದ ನೀವ್ ಏನಾರ 55 ಏನಾರ ಕ್ವಶನ್ಸ್ ನ ರೈಟ್ ಮಾಡಿ ಬಂದಿದ್ರಿ ಅಂದ್ರ ರಿಸಲ್ಟ್ ಅನ್ನು ನೋಡೋದ್ಲೆ ನಿಮ್ ಒಂದು ಮೇನ್ಸ್ ತಯಾರಿ ನೀವು ಕಣ್ ಮುಚ್ಚಿ ಸ್ಟಾರ್ಟ್ ಮಾಡ್ಕೋಬಹುದು. ಸೊ 55 ಒಂದು ಸೇಫ್ ಆಗಿ ಎಲ್ಲಾ ವಿದ್ಯಾರ್ಥಿಗಳು, ನೀವು ಕೆಟಗರಿ ಯಾವ್ದ ಕೆಟಗರಿ ಇರ್ಲಿ, 55 ಆದ್ರೂ ನಿಮ್ದ ನೆಗೆಟಿವ್ ಇರ್ದ ಕರೆಕ್ಟ್ ಆಗ್ಲೇಬೇಕು. ಆ ತರ ನಿಮ್ ಒಂದು ಪ್ರಿಪರೇಷನ್ ನ ರಿವಿಷನ್ ನ ಇರ್ಬೇಕು. ಯಾವಾಗ ನೀವು PYQ ಸಾಲ್ವ್ ಮಾಡ್ತಿರ್ತೀರಿ, ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡ್ತಿರ್ತೀರಿ, ಇದಕ್ಕಿಂತ ನಿಮಗ ಕಡಿಮೆ ಅಂಕಗಳು ಬರಕ್ ಸ್ಟಾರ್ಟ್ ಆಗಿದ್ದು ಅಂತಂದ್ರ ಅವಾಗ ಎಲ್ಲಿ ನೀವು ತಪ್ಪು ಮಾಡತ್ತೀರಿ, ಯಾವ ಸಬ್ಜೆಕ್ಟ್ ಇಂದ ನಿಮ್ಗೆ ಕಡಿಮೆ ಮಾರ್ಕ್ಸ್ ಬರತ್ತೋ ಚೆಕ್ ಮಾಡ್ಕೋಬೇಕು. ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಕಡಿಮೆ ಬರತೈತ್ಯಾ, ಅಥವಾ ಪಾಲಿಟಿ ಮೇಲೆ ಬರತೈತ್ಯಾ. ಯಾಕಂದ್ರೆ ಈಗ ನೀವು ಟೆಸ್ಟ್ ಸೀರೀಸ್ ಕೊಟ್ಟಿರಿ ಅಥವಾ PYQ ಸಾಲ್ವ್ ಮಾಡುವಾಗ ನಿಮ್ಗೆ ಈಸಿ ಗೊತ್ತಾಕೈತಿ ಎಲ್ಲಿ ನೀವು ಎಡವಾತೀರಿ, ಯಾವ ಸಬ್ಜೆಕ್ಟ್ ನಿಮ್ದ ಒಂದ್ ಕಡಿಮೆ ಅಂಕಗಳು ಬರತಾವು, ಯಾವ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಕ್ವಶನ್ಸ್ ರಾಂಗ್ ಆಗತಾವು. ಸೊ ಕರೆಂಟ್ ಅಫೇರ್ಸ್ ಯಾವ್ದು ಒಂದು ಚೆಕ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ನಿಮಗ ಹೆಲ್ಪ್ ಆಗ್ತದ. ಕೆಟಗರಿ ವೈಸ್ ಒಂದ್ ಅಂಕಗಳನ್ನ ನೋಡ್ತಾ ಹೋಗೋನು. ಯಾವಾಗೂ ಟಾರ್ಗೆಟ್ ಸ್ವಲ್ಪ ಜಾಸ್ತಿನ ಇಟ್ಕೋಬೇಕಾಗ್ತದ. ಏನೋ ಒಂದ್ ವೇಳೆ ಕ್ವಶನ್ ಪೇಪರ್ ಬಹಳ ಈಸಿ ಬಂತಪ್ಪ, ಅವಾಗ ಏನಾಗ್ತದಂದ್ರ ಕಟ್ ಆಫ್ ಅಂಕಗಳು ಹೆಚ್ಚು ನಿಲ್ತಾವ. ಕ್ವಶನ್ ಪೇಪರ್ ಈಸಿ ಬಂತಂದ್ರೆ ಹೆಚ್ಚಾಗ್ತದ, ಕ್ವಶನ್ ಪೇಪರ್ ಟಫ್ ಇತ್ತಂದ್ರ ಒಂದು ಕಡಿಮೆ ಇರ್ತಾವ ಪಾಸಿಂಗ್ ಒಂದ್ ಅಂಕಗಳು. ಸೊ ಕೆಟಗರಿ ವೈಸ್ ನೋಡೋದಾತಂದ್ರ ಎಷ್ಟು ನಿಮ್ದ ಅಂಕಗಳು ಬರ್ಬೇಕು ಅಂತಂದ್ರ, ಜನರಲ್ ಕೆಟಗರಿ ನೀವೇನಾರ ಜನರಲ್ ಕೆಟಗರಿ ಬಿಲಾಂಗ್ಸ್ ಇದ್ರಿ ಅಂತಂದ್ರ 110 to 120. ಆಕ್ಚುಲಿ ಮ್ಯಾಕ್ಸಿಮಮ್ ಅಂಕಗಳನ್ನ ಹೇಳತ್ತೀನಿ ನಾ ಇಲ್ಲಿ. ಮ್ಯಾಕ್ಸಿಮಮ್ ನಿಮ್ ಟಾರ್ಗೆಟ್ ಇರ್ಬೇಕು ಯಾವಾಗೂ. ಇದೆಲ್ಲ 90 ಬಂದಿರ್ತದ, ಹೋದ್ಸಲ ಎಲ್ಲ ನೋಡಿದ್ರೆ 90 ಇರ್ತದ. ಬಟ್ ಸ್ಟಿಲ್ ನಿಮ್ಮ ಮೈಂಡ್ ಒಳಗ 10 ರಿಂದ 20 ಅಂಕ, 25, 30 ಅಂಕಗಳು ಹೆಚ್ಚಿಟ್ಕೊಂಡಾನು ನೀವು ಪ್ರಿಪರೇಷನ್ ಮಾಡ್ಬೇಕಾಗ್ತೈತಿ. ಸೊ ಮಿನಿಮಮ್ 90 ಅಂದ್ರೂ ನೀವು ಇಷ್ಟ ನಿಮ್ದೊಂದು ಟಾರ್ಗೆಟ್ ಇರ್ಬೇಕು. ಜನರಲ್ ಕೆಟಗರಿದಾಗ ನೀವು ಯಾರೆಲ್ಲ ಒಂದು ತಯಾರಿ ಮಾಡ್ತಿರ್ತಿರಲ್ಲ, 110 to 120. ಸೊ ಇದರ ಅರ್ಥ ನಿಮ್ದೊಂದು 55 ರಿಂದ 60 ಕ್ವಶನ್ಸ್ ಕರೆಕ್ಟ್ ಆಗ್ಬೇಕು. ಒಂದು ಕ್ವಶನ್ಸ್ಗೆ 2 ಅಂಕಗಳು ಇರ್ತಾವ, 2 ಮಾರ್ಕ್ಸ್. ಸೊ ನೆಕ್ಸ್ಟ್ SC/ST. ಒಂದು SC/ST ಕೆಟಗರಿಗೆ ಬಂದ್ರಿ ಅಂತಂದ್ರೆ ನೀವು 19 to 100 ಮಾರ್ಕ್ಸ್. ಸೊ ಇದ್ರೊಳಗೆ ಕಡಿಮೆ ಆಗೋ ಚಾನ್ಸಸ್ ಇರ್ತದ. ಬಟ್ ಅಬೋವ್ 120 ಅಂದ್ರೂ ಆಲ್ಮೋಸ್ಟ್ ಹೋಗಂಗಿಲ್ಲ. ಸೊ ಹಿಂಗಾಗಿ ಹೈಯೆಸ್ಟ್ ಟಾರ್ಗೆಟ್ ಇದೇ ಇರ್ತದ. ಇನ್ನ OBC ಏನ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರದ್ದು ಸಮ್ 100 to 105. ದೆನ್ ಡಿಸೇಬಲ್ಡ್ ಒಂದೇನು ಸ್ಟೂಡೆಂಟ್ಸ್ ಇರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳದು 40 to 70 ಮಾರ್ಕ್ಸ್. ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. 90 ಅಂತಂದ್ರೆ ಸಮ್ 45 ಕ್ವಶನ್ಸ್ ಕರೆಕ್ಟ್ ಆಗ್ಬೇಕು. OBC ದವ್ರದಂದ್ರೆ ಒಂದ್ 50 ಕ್ವಶನ್ಸ್. ಇಲ್ಲಿ 40 to 70 ಅರೌಂಡ್ ಒಳಗ್ ಬರ್ತೈತೆ ಅಂದಾಗ ನೀವು ಒಂದು ಅಟ್ ಲೀಸ್ಟ್ 35+ ಕ್ವಶನ್ಸ್ ಕರೆಕ್ಟ್ ಆಗ್ಬೇಕು. ಈ ತರ ಒಂದ್ ಮೈಂಡ್ ಒಳಗ ಒಂದ್ ಐಡಿಯಾನ ರೆಡಿ ಮಾಡ್ಕೊಳ್ರಿ. ಮೈಂಡ್ ಮ್ಯಾಪ್ ಅಂತೇಳಿ ಯಾಕೆ ಒಂದಷ್ಟು
ದೊಡ್ಡ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಮೈಂಡ್ ಮ್ಯಾಪ್ ಗಳನ್ನ ರಿಲೀಸ್ ಮಾಡ್ತಿರ್ತಾರ, ನೋಡಿರ್ಬೋದು ನೀವ್ ಏನೋ ಒಂದ್ ಮಾಡ್ರಿ ಅದಕ್ಕೊಂದ್ ಪರ್ಟಿಕ್ಯುಲರ್ ಆಗಿ ಪ್ಲಾನ್ ಇರ್ಬೇಕು. ಸೊ ಈಗ ಒಂದ್ ಎಕ್ಸಾಮ್ ನ ನೀವು ಅಟೆಂಡ್ ಮಾಡತ್ತೀರಿ ಅಂತಂದಾಗ ಹೋದ ತಕ್ಷಣ ಅಲ್ಲಿ 100 ಕ್ವಶನ್ಸ್ ಇರ್ತಾವ ಅಂತ ಹೇಳಿ ಕಾಸ 100 ಟಿಕ್ ಮಾಡಿ ಬರಂಗಿಲ್ಲ. ಯಾಕಂದ್ರೆ ನೆಗೆಟಿವ್ ಅಂಕಗಳು ಇರ್ತಾವು ಮತ್ತೆ ಕ್ವಶನ್ ಪೇಪರ್ ಟಫ್ ಬಾಳ ಇರ್ತೈತಿ. ಹಿಂಗಾಗಿ ಏನ್ ಮಾಡ್ಬೇಕಂದ್ರ ಸೆಲೆಕ್ಟೆಡ್ ಆಗಿ ರಿಸ್ಕ್ ಜಾಸ್ತಿ ತಗೊಳದಂಗ. ಯಾವಾಗ ರಿಸ್ಕ್ ತಗೋಬೇಕಂತಂದ್ರ ತೀರಾ ನಿಮ್ದ ಒಂದ್ 4-5 ಅಂಕಗಳೊಳಗ್ ನಿಮ್ದ ಡಿಫ್ರೆನ್ಸ್ ಬರತೈತಿ ಅಂದಾಗ ರಿಸ್ಕ್ ತಗೋಬೇಕು. ಬಟ್ ಪೂರಾ ಪೇಪರ್ ಅನ್ನ ರಿಸ್ಕ್ ತಗೋಕ್ ಆಗಂಗಿಲ್ಲ. ಹಿಂಗಾಗಿ ಈ ತರ ಒಂದ್ ಐಡಿಯಾ ಮಾಡ್ಕೊಳ್ರಿ. ಫಸ್ಟ್ ಏನ್ ರೌಂಡ್ ಒಳಗ್ ನೀವು ಎಕ್ಸಾಮ್ ನ ನೀವು ಅಟೆಂಪ್ಟ್ ಮಾಡ್ತಿರ್ತಾರಲ್ಲ, ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು 3 ರೌಂಡ್ ಒಳಗ್ ನೀವು ಕ್ವಶನ್ ಪೇಪರ್ ನ ಅಟೆಂಪ್ಟ್ ಮಾಡ್ಬೇಕು. ಫಸ್ಟ್ ರೌಂಡ್ ಒಳಗ್ ತೀರಾ 100% ಯಾವ್ದ್ ನಿಮಗ್ ಗೊತ್ತೈತ್ಲಾ ಅದನ್ನ ಟಿಕ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಸೆಕೆಂಡ್ ರೌಂಡ್ ಒಳಗ ಒಂಚೂರ್ ಕನ್ಫ್ಯೂಷನ್ ಇರ್ತೈತ್ಲಾ ಅದನ್ನ ಟಿಕ್ ಮಾಡ್ಬೇಕು. ಥರ್ಡ್ ರೌಂಡ್ ಒಳಗ ನೀವು ಬಹಳ ಕನ್ಫ್ಯೂಷನ್ ಇರ್ತೈತ್ಲಾ ಅಂತ ಕ್ವಶನ್ಸ್ ಗೆ ಆನ್ಸರ್ ನ ಮಾಡ್ಬೇಕಾಗ್ತದ. ಸೊ ಈ ತರ ಒಂದು ಪ್ಲಾನ್ ನ ರೆಡಿ ಮಾಡ್ಕೊಂಡ್ ಕಸ ನೀವು ಒಂದು ಟೆಸ್ಟ್ ಸೀರೀಸ್ ಕೊಡ್ತಿರ್ತಿರಲ್ಲ, ಅವಾಗ ಟೆಸ್ಟ್ ಸಾಲ್ವ್ ಮಾಡ್ರಿ, PYQ ನ ಸಾಲ್ವ್ ಮಾಡ್ರಿ. ಇದಕ್ಕಿಂತ ಕಡಿಮೆ ಕ್ವಶನ್ಸ್ ಏನಾರ ನೀವು ಕರೆಕ್ಟ್ ಆಗತಾವು, ಕಡಿಮೆಗಳು ನೀವು ಬರತಾವು ಅಂದಾಗ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಶ್ರಮನ ಪಡ್ಬೇಕಾಗ್ತದ ಅನ್ನೋದು ನಿಮಗ್ ಗೊತ್ತಾಗ್ತೈತಿ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ನೆನ್ಪಿಟ್ಕೊಂಡ್ ಕಾಸ ಒಂದ್ಸಲ ಸಿಲೆಬಸ್ ಕವರ್ ಆದ ತಕ್ಷಣ PYQ ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡ್ರಿ. ಇದಕ್ಕಿಂತ ಹೆಚ್ಚು ಅಥವಾ ಇಷ್ಟ ಕ್ವಶನ್ಸ್ ನಿಮ್ಗೆ ಕರೆಕ್ಟ್ ಆಗತ್ತಾವ ಅಂದ್ರೆ ಡೆಫಿನೆಟ್ಲಿ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡ್ತೀರಿ ಕಣ್ಣು ಮುಚ್ಚಿ ಕಾಸ. ಇದ್ರ ಕಡಿಮೆ ಬರತ್ತಾವ ಅಂದಾಗ ಹೆಚ್ಚು ಎಫರ್ಟ್ ಹಾಕ್ಬೇಕಾಗ್ತದ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋ ಒಳಗ ಜಸ್ಟ್ 3 ಮಂತ್ಸ್ ಉಳಿದಿರೋದ್ರಿಂದ ಒಂದು ಸ್ಟ್ರಾಟಜಿನ ಶೇರ್ ಮಾಡ್ಬೇಕು ಅನ್ಕೊಂಡೇನಿ UPSC 2025 ಗೆ. ಐ ಹೋಪ್ ಈ ಒಂದ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.